ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾವಿನ ಹಣ್ಣು ಕೇಸರಿ ಬಾತ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 2 ಆಪೂಸ್ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಚಿರೋಟಿ ರವೆ, ಅದು ಹುರಿದಿಟ್ಟಿದ್ದೀನಿ ಆಲ್ರೆಡಿ ನಾನು. ಆಮೇಲೆ ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 2 ಮಾವಿನ ಹಣ್ಣು, 3/4 ಕಪ್ ಸಕ್ಕರೆ, 2 ಏಲಕ್ಕಿ, ಸ್ವಲ್ಪ ತುಪ್ಪ ಮತ್ತು 1-2 ಸ್ಪೂನ್ ಎಣ್ಣೆನೂ ಹಾಕ್ತೀನಿ. ಈ 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀವಲ್ಲ, ಅದಕ್ಕೆ ನಾನು ಒಂದು 2.5 ಅದೇ ಲೋಟದಲ್ಲಿ 2.5 ಲೋಟದಷ್ಟು ನಾನು ಬಿಸಿನೀರು ಹಾಕ್ಕೊಳ್ತೀನಿ. ನೋಡಿ, ಪಲ್ಪ್ ತೆಗೆದಿಟ್ಕೊಂಡು ಬಂದಿದ್ದೀನಿ. ಫಸ್ಟ್ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಅಷ್ಟೇ ಸಮ ಪ್ರಮಾಣದಲ್ಲಿ ಇವಾಗ ತುಪ್ಪನೂ ಹಾಕ್ಕೊಳ್ಳೋಣ. ಕೇಸರಿ ಬಾತ್ ಆರಿದ ಮೇಲೆ ಎಪ್ಕಟ್ಟಬಾರ್ದು, ಬರೀ ತುಪ್ಪ ಹಾಕಿ ಮಾಡಿದ್ರೆ ಎಪ್ಕಟ್ಬಿಡುತ್ತೆ. ಅದಕ್ಕೋಸ್ಕರ ಅದು ಎಪ್ಕಟ್ಟಬಾರ್ದು ಅಂತ ಸ್ವಲ್ಪ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡಿಕೊಂಡ್ರೆ ಆರಿದ ಮೇಲೆ ಕೇಸರಿ ಬಾತ್ ಎಪ್ಕಟ್ಟಲ್ಲ. ಈಗ ನೋಡಿ, ಅದು ಕಾದಿದೆ ಎಣ್ಣೆ ಮತ್ತು ತುಪ್ಪ, ಅದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೆಂಪಗಾದ್ಮೇಲೆ ದ್ರಾಕ್ಷಿನೂ ಹಾಕ್ಕೊಳ್ಳೋಣ. ಇದು 1 ಸೆಕೆಂಡ್ ಬಿಟ್ಟು ಈಗ ರವೆ ಹಾಕ್ಕೊಂಬಿಡೋಣ. ಇದು ಆಲ್ರೆಡಿ ಹುರಿದಿರೋದ್ರಿಂದ ತುಂಬ ಹೊತ್ತೇನು ಇದರಲ್ಲಿ ಹುರಿಯೋದು ಬೇಕಿಲ್ಲ. 1-2 ನಿಮಿಷ ಗಮ್ ಅಂತ ವಾಸನೆ ಬರೋ ತನಕ ಕೈ ಆಡಿಸ್ಕೊಂಡು ಆಮೇಲೆ ಬಿಸಿನೀರು ಹಾಕ್ಬಿಡೋಣ. ರವೆ ತೊಗೊಂಡಿದ್ದು ಲೋಟದಲ್ಲೇ ಇವಾಗ ನಾನು 2 ಕಪ್ ಬಿಸಿನೀರು ಹಾಕ್ತೀನಿ. ಇವಾಗ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಹರಳಕ್ಕೆ ಬಿಡೋಣ ಇವಾಗ. ಈಗ ನೋಡಿ, ಆ ಮಿಕ್ಸರ್ ಬೌಲಲ್ಲಿ ಪಲ್ಪ್ ಮಾಡ್ಕೊಂಡಿದ್ನಲ್ಲ, ಅದನ್ನು ತೊಳ್ಕೊಂಡ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಸಿಕ್ಕಿದೆ. ಅದಕ್ಕೆ ಒಂದು ಸ್ವಲ್ಪ ಕೇಸರಿನೂ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಪಲ್ಪು ಮತ್ತು ಸಕ್ಕರೆ ಹಾಕ್ಕೊಂಬಿಡೋಣ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ಒಂದು 5 ಮಿನಿಟ್ಸ್ ಹಾಗೆ ಬಿಡೋಣ. ಆಮೇಲೆ 1 ಸ್ಪೂನ್ ತುಪ್ಪ ಮತ್ತು ಏಲಕ್ಕಿ ಹಾಕೋಣ. ಒಂದು ಸ್ಪೂನ್ ತುಪ್ಪ ಹಾಕ್ಬಿಡೋಣ. ಈಗ ರೆಡಿ ಆಯ್ತಿದು. ಈಗ 1-2 ನಿಮಿಷ ಇದನ್ನು ತಟ್ಟೆ ಮುಚ್ಚಿಟ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಡೋಣ. ತಟ್ಟೆ ಮುಚ್ಚಿಟ್ಬಿಟ್ರೆ ತನ್ನಷ್ಟಕ್ಕೆ ತಾನೇ ಹರಳ್ಕೊಳ್ಳುತ್ತದೆ. ಈಗ ಆಯ್ತದು, ತೆಗೆದಿದ್ದೀನಿ. ನೋಡಿ ಹೆಂಗೆ ಗಟ್ಟಿಯಾಗಿದೆ.
ಏಲಕ್ಕಿ ಪುಡಿನೂ ಹಾಕ್ತೀವಿ ಇವಾಗ. ಮಾವಿನ ಹಣ್ಣಿನ ಕೇಸರಿಬಾತ್ ರೆಡಿ ಆಯಿತು. ಈಸಿ ಇದೆ ಮಾಡ್ಕೊಳ್ಳೋದು, ಟ್ರೈ ಮಾಡಿ ನೀವು ಕೂಡ. ಚೆನ್ನಾಗಿ ಬಂದಿತ್ತು. ಓಕೆನಾ? ಥ್ಯಾಂಕ್ ಯು.